ನಮಸ್ಕಾರ. ಮಂಜುನಾಥ್ ಜಿಕೆ, PM ಟಿವಿ ಸಂಪಾದಕರು. ಸ್ನೇಹಿತರೆ, ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ನಾವು ಚರ್ಚೆಗಳನ್ನ ತಮ್ಮ ಮುಂದೆ ಬರೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ನಮ್ಮ PM ಟಿವಿ ವೀಕ್ಷಕರಿಗೆ ನಾವು ಮೊದಲು ಕ್ಷಮೆ ಯಾಚಿಸ್ತೀವಿ. ಆದ್ರೆ ಬೇರೆ ರೀತಿಯಾದಂತ ಮಾಧ್ಯಮದಲ್ಲಿ, ನಮ್ಮ ಮಾಧ್ಯಮದಲ್ಲಿ ಹಲವಾರು ಪ್ರಸಾರ ಆಗ್ತಾ ಇದೆ. ಸ್ನೇಹಿತರೆ ಎಲ್ಲ ನೋಡ್ತಾ ಇದ್ರಿ. ಸ್ನೇಹಿತರೆ, ಇವತ್ತಿನ ವಿಷಯ ಬಗ್ಗೆ ಡೈರೆಕ್ಟ್ ಬರ್ತೀನಿ, ನೇರವಾಗಿನೇ ಕಣ್ಣು ಮುಂದೆ ನಾನು ವಿಷಯದ ಬಗ್ಗೆ ಪ್ರಸ್ತಾಪ ಪಡಿಸಕ್ ಬರ್ತಿದ್ದೀನಿ. ನಾವು ಇತ್ತೀಚಿನ ದಿನಮಾನದಲ್ಲಿ, ಈ ತಿಂಗಳಲ್ಲಿ, ಆಮೇಲೆ ಈ ವಾರದಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ತಮ್ಗೆ ಗೊತ್ತಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ. ಉಗ್ರರ ದಾಳಿ ನಡೀತಾ ಇದೆ. ಉಗ್ರರು ನಮ್ಮ ಮೇಲೆ, ಭಾರತೀಯರ ಮೇಲೆ ಹಲ್ಲೆ ಮಾಡಿ ಈಗಾಗಲೇ ಎಷ್ಟೋ ಜೀವ ಹಾನಿಗಳನ್ನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ವಿಚಾರನೆ ಅಲ್ವಾ, ತುಂಬಾ ಗೊತ್ತಿರೋ ವಿಚಾರ. ಅದ್ರ ಮಧ್ಯೆ ಇವತ್ತು ನಮ್ಮ ದೇಶದ ಬಗ್ಗೆ ಮತ್ತು ರಾಜ್ಯದ ಬಗ್ಗೆ ಮತ್ತು ನಮ್ಮ ಇವತ್ತು ಸೈನಿಕರ ಬಗ್ಗೆ ಕೆಲವೊಂದು ಮಾತುಗಳು ಬರ್ತಾ ಇದೆ. ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಕೆಲವೊಂದಿಷ್ಟು ಸುದ್ದಿಗಳು ಪ್ರಸ್ತಾಪ ಆಗ್ತಾ ಇದೆ. ಯಾವ ಸುದ್ದಿಗಳು ಪ್ರಸ್ತಾಪ ಆಗ್ತಾ ಇದೆ ಅದ್ರ ಬಗ್ಗೆ ಚಿಕ್ಕದಾಗಿ ತಮ್ಮ ಮುಂದೆ ನಾನು ಕ್ಲಾರಿಟಿ ಕೊಡಕ್ ಬರ್ತಾ ಇದ್ದೀನಿ. ಸೊ ಸರಿನೋ ತಪ್ಪ ಗೊತ್ತಿಲ್ಲ, ಬಹುಶಃ ತಪ್ಪಾಗಿದ್ರು ದಯವಿಟ್ಟು ತಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಫೇಸ್ಬುಕ್ ತೆಗೆದ್ ನೋಡ್ರಿ, ವಾಟ್ಸಪ್ ತೆಗೆದ್ ನೋಡ್ರಿ, ಇನ್ಸ್ಟಾಗ್ರಾಮ್ ತೆಗೆದ್ ನೋಡ್ರಿ, ಯಾವುದೇ ಒಂದು ಅಂತರ್ಜಾಲದ ಮಾಧ್ಯಮವನ್ನ ನೋಡಿದ್ರೆ ಎಲ್ಲರೂ ಗಮನಿಸ್ತಾ ಇರೋದು ನಮ್ಮ ದೇಶದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆ ಇನ್ನು ಯುದ್ಧ ಸಾರಕ್ ಪ್ರಾರಂಭ ಮಾಡಿಲ್ಲ, ಯಾಕೆ ಇನ್ನು ಯುದ್ಧ ಮಾಡ್ತಾ ಇಲ್ಲ ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ಗಳು ಹರಿದಾಡ್ತಾ ಇದೆ. ಮಾತುಗಳು ಬರ್ತಾ ಇದೆ, ಮಾತುಗಳು ಕೇಳಿ ಬರ್ತಾ ಇದೆ. ರೈಟ್. ಸೊ ಇಂಥ ಮಾತುಗಳನ್ನ ಇಂಥ ಮಾತುಗಳನ್ನ ಯಾವ ರೀತಿಯಾಗಿ, ಯಾಕೆ ನೀವು ಯಾವ ಆಧಾರದ ಮೇಲೆ, ಯಾವ ಅನುಕಂಪದ ಮೇಲೆ ತಾವುಗಳು ಮಾತಾಡ್ತಿದ್ದೀರಾ ಅನ್ನೋದು ತಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಸ್ನೇಹಿತರೆ, ಇವತ್ತು ಒಂದು ಯುದ್ಧ ಮಾಡ್ಬೇಕು, ಒಂದು ಶತ್ರು ರಾಷ್ಟ್ರ ಜೊತೆಗೆ ನಾವು ಯುದ್ಧ ಮಾಡ್ಬೇಕ ಅಂತೀವಲ್ಲ, ಇಷ್ಟ್ರ ಮಟ್ಟಿಗೆ ನಾವು ಪ್ರಿಪೇರ್ ಆಗ್ಬೇಕು. ಎಷ್ಟ್ರ ಮಟ್ಟಿಗೆ ನಾವು ಆ ಎಬಿಲಿಟಿ ಅಂತೂ ಇದೆ, ಆ ಕೆಪಾಸಿಟಿ ಇದೆ. ಯುದ್ಧ ಮಾಡ್ತೀವಿ, ಯುದ್ಧ ಸಾರ್ತೀವಿ, ಎಲ್ಲವನ್ನೂ ಮಾಡ್ತೀವಿ ನಾವು. ಆದ್ರೆ ಇವತ್ತು ಯುದ್ಧ ಮಾಡ್ಬೇಕಾದ್ರೆ ಯುದ್ಧ ಮಾಡ್ತಾ ಇರುವ ಸೈನಿಕರ ಎಷ್ಟಿದ್ದಾರೆ, ಅವ್ರ ಕುಟುಂಬಸ್ಥರೇನು, ಯಾವ ರೀತಿ ಯುದ್ಧವನ್ನ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ರೆ, ಯಾವ್ದೋ ಒಂದು ಕಾಲೇಜ್ ಹುಡುಗಿ ಹೊಡೆದಾಡಿರುವಂತ ಜಗಳ ಅಲ್ಲ ಅದು. ಯಾವ್ದೋ ಒಂದು ಜಮೀನ್ಗೋಸ್ಕರ ಕಿತ್ತಾಡಿರುವಂತ ಜಗಳ ಅಲ್ಲ ಅದು. ಯಾವ್ದೋ ವಿಷಯದಲ್ಲಿ ಸ್ಟೇಷನ್ ತನಕ ಹೋಗಿ ಗಲಾಟೆ ಮಾಡಿಕೊಂಡು ಮಾಡ್ತಾ ಇರುವಂತ ಚಿಕ್ಕ ಪುಟ್ಟ ಗಲಾಟೆ ಅಲ್ಲ ಅದು. 108 ಹಗರಣಗಳಿಂದ, ಭ್ರಷ್ಟಾಚಾರದಿಂದ ಗಲಾಟೆ ಮಾಡ್ತಾರಂತ ಜಗಳ ಅಲ್ಲ ಅದು. ಇವತ್ತು ದೇಶದಲ್ಲಿ ನೆಮ್ಮದಿಯಾಗಿ ಇಡಬೇಕು ಅನ್ನುವಂತ ಯುದ್ಧಕ್ಕೆ ಇಳಬೇಕಾಗಿರುವಂತದ್ದು. ಅಂತ ಮಹಾಯುದ್ಧಕ್ಕೆ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಯುದ್ಧ ಪ್ರಾರಂಭ ಆಗ್ತಿಲ್ಲ, ಇನ್ನೂ ಯುದ್ಧ ಮಾಡ್ತಿಲ್ಲ, ಏನ್ ಮಾಡ್ತಾ ಇದಾರೆ ಇವ್ರು ಅಂದ್ರೆ, ಸ್ವಾಮಿ ನಾವು ಇಲ್ಲಿ ಕುಂತು ಮಾತಾಡ್ತಾ ಇದ್ದೀವಿ. ಗಡಿಯಲ್ಲಿ ಕುಂತು ಅಲ್ಲಿ ಯುದ್ಧ ಮಾಡಕ್ಕೆ ಅವರು ಉಪಾಯ ಮಾಡ್ತಾ ಇರ್ತಾರೆ. ಮಾತಾಡಿದಷ್ಟು ಈಜಿ ಅಲ್ಲ. ಯುದ್ಧ ಮಾಡ್ಬೇಕಂತಾನೆ ಅಲ್ಲಿರೋದು, ಅವರು ಯುದ್ಧಕ್ಕೋಸ್ಕಂತಾನೆ ಅಲ್ಲಿರೋದು. ನೀವು ಹೇಳ್ಬೇಕಾದಾಗ ಅಲ್ಲಿ ಇರಕ್ ಆಗಲ್ಲ. ಅವ್ರಿಗೆ ಗೊತ್ತಿಲ್ವಾ ಜೀವ ಹಾನಿಯಾಗಿರೋದು, ಅವ್ರಿಗೆ ಗೊತ್ತಿಲ್ವಾ ಯುದ್ಧ ಮಾಡ್ಬೇಕನ್ನೋದು. ಅವರಿಂದ ನಾವು ಇವತ್ತು ಎಷ್ಟು ಸೇಫ್ ಆಗಿದ್ದೀವಿ ಅನ್ನೋದು ಮರೆತು ಮಾತಾಡ್ತಾ ಇದ್ದೀರಿ. ದಯವಿಟ್ಟು ಆತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾದಂಥದ್ದು ಬ್ಯಾಡ್ ಕಮೆಂಟ್ಸ್ ಬೇಡ. ಎಲ್ರು ಅಂತ ನಾನು ಹೇಳ್ತಾ ಇಲ್ಲ. ಯುದ್ಧ ಮಾಡ್ತಾ ಇದ್ದಾರೆ. ಇವತ್ತು ಭಾರತ ದೇಶದಿಂದ ಭಾರತದ ಸೈನಿಕರು ಯುದ್ಧ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಇವತ್ತು ಸುಮಾರು ಪಾಕಿಸ್ತಾನದ ಗಡಿಯಲ್ಲಿರುವ ಸೈನಿಕರು 1200 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಏನೇ 1200 ಜನ ಅಂದ್ರೆ 1200 ಸೈನಿಕರು ಇವತ್ತು ಪಾಕಿಸ್ತಾನದ ಸೈನಿಕರು, ಅದರಲ್ಲಿ ಮುಖ್ಯಸ್ಥ ವಹಿಸಿದವರು ಭಾರತ ದೇಶದ ಜೊತೆಗೆ ನಾವು ಯುದ್ಧ ಮಾಡಕ್ ಸಿದ್ಧರಿಲ್ಲ, ನಮ್ ಕಡೆ ಆಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು?
ಅವ್ರ ಹತ್ರ ನನ್ನ ಹತ್ರ ಆ ಅಸ್ತ್ರಗಳಿವೆ ಈ ಅಸ್ತ್ರಗಳಿವೆ ನಾವು ಸಿದ್ಧಕ್ಕೆ ರೆಡಿ ಇದೀವಿ ಅಂತ ಹೇಳಿ ಅವರು ಪಾಕಿಸ್ತಾನದವ್ರು ಕೊಚ್ಕೋತಾ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಕ್ ನಾವು ಸಿದ್ಧವಿಲ್ಲ ಅಂತ ಹೇಳ್ತಾ ಇರೋದು. ಭಾರತದ ಸೈನಿಕರ ಜೊತೆಗೆ ನಾವು ಯುದ್ಧ ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸುಮಾರು 1200 ಜನ ರಾಜೀನಾಮೆ ಕೊಟ್ಟಿದಾರಂದ್ರೆ ಇದು ಎಂತ ತಾಕತ್ತಲ್ವಾ. ಪಕ್ಷ ಬಿಡಿ, ಯಾವ್ದು ಧರ್ಮ ಬಿಡಿ, ಯಾವ್ದು ಬಿಡಿ, ಇವತ್ತು ಯಾರೆಲ್ಲ ಕಮೆಂಟ್ ಹಾಕ್ತಾ ಇದ್ರು ತಮ್ಮಗೋಸ್ಕರ ನಾನು ಹೇಳ್ತಾ ಇರೋದು. ಇವತ್ತು ದೇಶನು ನಮಗೋಸ್ಕರ ಇರೋದು, ಯುದ್ಧ ಮಾಡ್ತಾ ಇರೋದು ನಮಗೋಸ್ಕರನೇ. ಅವ್ರಿಗೆ ಗೊತ್ತಿಲ್ವಾ ಯುದ್ಧ ಮಾಡ್ಬೇಕು ಯುದ್ಧ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿದೆ. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಜೀವ ಹಾನಿಯಾಗಿದೆ ಅನ್ನೋದು ಗೊತ್ತಿದೆ. ಸೊ ನಾವಿಲ್ಲಿ ಕುತ್ಕೊಂಡು ಅವ್ರೇನು 8th ಫೇಲ್ ಆಗಿ 10th ಫೇಲ್ ಆಗಿ ಹೋದಂತವ್ರಲ್ಲ. ನಮ್ಗಿಂತ ಬುದ್ಧಿವಂತರು ಇರೋದಕ್ಕೇನೆ ಇವತ್ತು ಅಲ್ಲಿರೋದವ್ರು. ನಾವ್ ಇವತ್ತು ಎಲ್ಲೋ ಕುತ್ಕೊಂಡು ಪೋಲಿ ಮಾತುಗಳನ್ನ ಕೇಳ್ಕೊತ ಏನೋ ಕುಡಿತಾ ಡ್ರಿಂಕ್ಸ್ ಮಾಡ್ತಾ ಯಾವನ್ ಜೊತೆನೆ ಮಾತಾಡ್ತಾ ಕುಂತಿಲ್ಲ. ಅವರಲ್ಲಿ ಜೀವ ತ್ಯಾಗ ಮಾಡಿ ಕುಂತಿದ್ದಾರೆ. ಸುಮ್ನೆ ನಾನು ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ನಾವು ಕಮೆಂಟ್ಸ್ ಹಾಕೋದಲ್ಲ, ಯುದ್ಧ ಮಾಡಿ ಅಂತ ಕಮೆಂಟ್ಸ್ ಹಾಕೋದಲ್ಲ ಅಂತ ಹೇಳಿ ಕಮೆಂಟ್ಸ್ ಹಾಕೋದಲ್ಲ. ದಯವಿಟ್ಟು ಎಲ್ರೂ ನಾವು ಎಷ್ಟು ಸಹಕಾರಿ ಆಗಿರ್ತೇವೆ. ಇವತ್ತು ಅಂತರ್ಜಾಲದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಎಲ್ಲವನ್ನು ಒಳ್ಳೆ ರೀತಿಯಾಗಿ ತಿಳಿಸ್ಬೋದು, ಕೆಟ್ಟ ರೀತಿಯಾಗಿನೂ ತಿಳಿಸ್ಬೋದು. ಅಂತದನ್ನ ಇವತ್ತು ಅವರಿಗೆ ಖುಷಿ ಆಗ ಅನ್ನೋ ಕಾರಣಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅವ್ರ ಹತ್ರ ನನ್ನ ಹತ್ರ ಆ ಅಸ್ತ್ರಗಳಿವೆ ಈ ಅಸ್ತ್ರಗಳಿವೆ ನಾವು ಸಿದ್ಧಕ್ಕೆ ರೆಡಿ ಇದೀವಿ ಅಂತ ಹೇಳಿ ಅವರು ಪಾಕಿಸ್ತಾನದವ್ರು ಕೊಚ್ಕೋತಾ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಕ್ ನಾವು ಸಿದ್ಧವಿಲ್ಲ ಅಂತ ಹೇಳ್ತಾ ಇರೋದು. ಭಾರತದ ಸೈನಿಕರ ಜೊತೆಗೆ ನಾವು ಯುದ್ಧ ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸುಮಾರು 1200 ಜನ ರಾಜೀನಾಮೆ ಕೊಟ್ಟಿದಾರಂದ್ರೆ ಇದು ಎಂತ ತಾಕತ್ತಲ್ವಾ. ಪಕ್ಷ ಬಿಡಿ, ಯಾವ್ದು ಧರ್ಮ ಬಿಡಿ, ಯಾವ್ದು ಬಿಡಿ, ಇವತ್ತು ಯಾರೆಲ್ಲ ಕಮೆಂಟ್ ಹಾಕ್ತಾ ಇದ್ರು ತಮ್ಮಗೋಸ್ಕರ ನಾನು ಹೇಳ್ತಾ ಇರೋದು. ಇವತ್ತು ದೇಶನು ನಮಗೋಸ್ಕರ ಇರೋದು, ಯುದ್ಧ ಮಾಡ್ತಾ ಇರೋದು ನಮಗೋಸ್ಕರನೇ. ಅವ್ರಿಗೆ ಗೊತ್ತಿಲ್ವಾ ಯುದ್ಧ ಮಾಡ್ಬೇಕು ಯುದ್ಧ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿದೆ. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಜೀವ ಹಾನಿಯಾಗಿದೆ ಅನ್ನೋದು ಗೊತ್ತಿದೆ. ಸೊ ನಾವಿಲ್ಲಿ ಕುತ್ಕೊಂಡು ಅವ್ರೇನು 8th ಫೇಲ್ ಆಗಿ 10th ಫೇಲ್ ಆಗಿ ಹೋದಂತವ್ರಲ್ಲ. ನಮ್ಗಿಂತ ಬುದ್ಧಿವಂತರು ಇರೋದಕ್ಕೇನೆ ಇವತ್ತು ಅಲ್ಲಿರೋದವ್ರು. ನಾವ್ ಇವತ್ತು ಎಲ್ಲೋ ಕುತ್ಕೊಂಡು ಪೋಲಿ ಮಾತುಗಳನ್ನ ಕೇಳ್ಕೊತ ಏನೋ ಕುಡಿತಾ ಡ್ರಿಂಕ್ಸ್ ಮಾಡ್ತಾ ಯಾವನ್ ಜೊತೆನೆ ಮಾತಾಡ್ತಾ ಕುಂತಿಲ್ಲ. ಅವರಲ್ಲಿ ಜೀವ ತ್ಯಾಗ ಮಾಡಿ ಕುಂತಿದ್ದಾರೆ. ಸುಮ್ನೆ ನಾನು ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ನಾವು ಕಮೆಂಟ್ಸ್ ಹಾಕೋದಲ್ಲ, ಯುದ್ಧ ಮಾಡಿ ಅಂತ ಕಮೆಂಟ್ಸ್ ಹಾಕೋದಲ್ಲ, ಯುದ್ಧ ಮಾಡಿ ಅಂತ ಹೇಳಿ ಕಮೆಂಟ್ಸ್ ಹಾಕೋದಲ್ಲ. ದಯವಿಟ್ಟು ಎಲ್ರೂ ನಾವು ಎಷ್ಟು ಸಹಕಾರಿ ಆಗಿರ್ತೇವೆ. ಇವತ್ತು ಅಂತರ್ಜಾಲದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಎಲ್ಲವನ್ನು ಒಳ್ಳೆ ರೀತಿಯಾಗಿ ತಿಳಿಸ್ಬೋದು, ಕೆಟ್ಟ ರೀತಿಯಾಗಿನೂ ತಿಳಿಸ್ಬೋದು. ಅಂತದನ್ನ ಇವತ್ತು ಅವರಿಗೆ ಖುಷಿ ಆಗೋ ರೀತಿ ನಾವು ಮಾತಾಡೋಣ, ಅವ್ರಿಗೆ ಬೆಂಬಲ ಕೊಡೋ ತರ ನಾವು ಮಾತಾಡೋಣ. ಅವರು ನಮಗೋಸ್ಕರ ಬದುಕ್ತಾ ಇದ್ದಾರೆ ಅನ್ನೋದು ನೀವು ಮರಿಬೇಡಿ ದಯವಿಟ್ಟು. ಸೊ ಇಂಥ ವಿಚಾರವನ್ನ ನಾವು ಸೂಕ್ಷ್ಮತೆಯಾಗಿ ನೋಡೋಣ. ಇವತ್ತು ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಮಿನಿಸ್ಟರ್ಗಳಾಗ್ಲಿ, ಅದು ಬೇಡ ನಮ್ಗೆ ವಿಚಾರ, ಯಾವ ಪಕ್ಷನೂ ಬೇಡ. ಬೇಕಾಗಿರೋದೇನು ಅವ್ರಿಗೂ ಒಳ್ಳೇದಾಗಿರ್ಬೇಕು, ನಮಗೂ ಒಳ್ಳೇದಾಗಿರ್ಬೇಕು. ನೀವು ಯುದ್ಧ ಮಾಡಿ ಅಂತಲ್ಲ. ಅವ್ರು ಯಾರು ಅನ್ಎಜುಕೇಟೆಡ್ ಅಲ್ಲ, ಅಲ್ಲಿರೋರು. ಗೊತ್ತು ಅವ್ರಿಗೆ ಅವಾಗ ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಅಂತ ಗೊತ್ತು. ಅವ್ರಿಗೆ ಬುದ್ಧಿ ಹೇಳೋಷ್ಟು ನಾವು ದೊಡ್ಡವ್ರ ಇರಲ್ಲ. ಬುದ್ಧಿವಂತಿಕೆಯಲ್ಲಿ ದೊಡ್ಡವ್ರು ಇರ್ಬೋದು, ಆದ್ರೆ ನಮ್ಮನ್ನ ಉಳಿಸ್ತಾ ಇರೋದು ಅವ್ರು ದೊಡ್ಡವರು. ಹಾಗಾಗಿ ಯುದ್ಧ ಯಾವಾಗ ಮಾಡ್ತಾರೆ ಬಿಡ್ತಾರೆ ಅದು ಬೇರೆ ವಿಚಾರ. ಆದ್ರೆ ಅವ್ರು ಯುದ್ಧ ಮಾಡ್ತೀನಿ ಅಂದಿರೋದಕ್ಕೆ, ಇವತ್ತು ಭಾರತದ ಸೈನಿಕರು ಯುದ್ಧ ಮಾಡ್ತೀನಿ ಅಂದಿರೋದಕ್ಕೆ 1200 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕಿಂತ ಬೇಕಾ ಯುದ್ಧ? ಎಂತ ತಾಕತ್ತು, ಎಂತ ಪವರು. ಹಾಗಾಗಿ ದಯವಿಟ್ಟು ತಮಗ್ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಯಾವತ್ತು ಈ ತರ ಆಗಿ ಕಮೆಂಟ್ಗಳು ಹಾಕ್ಬಿಡಿದು ಎಲ್ರು ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇರೋದು. ಸದ್ಯದಲ್ಲಿ ಯುದ್ಧ ಆಗ್ಲಿ, ಯುದ್ಧ ಆಗೇ ಆಗುತ್ತೆ, ಅವ್ರು ಮಾಡೇ ಮಾಡ್ತಾರೆ ನಮಗೋಸ್ಕರ, ಅವ್ರು ಇರೋದೇ ಅವ್ರಿಗೋಸ್ಕರ. ದಯವಿಟ್ಟು ಸೈನಿಕರ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆಗ್ಲಿ ಮಾತಾಡಕ್ ಹೋಗ್ಬೇಡಿ. ಅವ್ರು ಇರೋದೇ ನಮಗೋಸ್ಕರ, ದೇಶ ಸೇವೆ ಮಾಡೋದಕ್ಕೋಸ್ಕರ. ದಯವಿಟ್ಟು ಬೇಜಾರಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತಿನ ಈ ಒಂದು ಕಿರು ಚರ್ಚೆಯನ್ನ ತಮ್ಮ ಮುಂದೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನಿಮ್ಮ ಮುಂದೆ ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ಯಾರಿಗೆಲ್ಲ ಸೈನಿಕರ ಬಗ್ಗೆ ಇದೆಯೋ
ಹಾಗೆ ನಮ್ಮ ನಮ್ಮ CMTV ಕರ್ನಾಟಕವನ್ನ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ, ಹೊಸ ಹೊಸ ವಿಚಾರಗಳನ್ನ ತಮ್ಮ ಮುಂದೆ ತರಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಶೇಷವಾದ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ JK. ಜೈ ಹಿಂದ್, ನಮಸ್ಕಾರ.